ಅಜಾನ್ ಅನ್ನೋದು ಒಂದು ಪ್ರಾರ್ಥನೆಗೆ ಅವರು ಆಹ್ವಾನ ಮಾಡ್ತಕ್ಕಂಥದ್ದು ಅಜಾನ್. ಒಂದು ದೇವರ ವಿರುದ್ಧ ಮಾತಾಡ್ತಕ್ಕಂಥವ್ರು ಅವನು ಭಯೋತ್ಪಾದಕ ಅಲ್ಲದೆ ಇನ್ನೇನಾಗಬೇಕು? ಅರೆ ದೇವರು ಅದು ಅಜಾನ್ ರೀ. ನಿಮಗೆ ದೇವ್ರು ಇಲ್ಲದೆ ಇರ್ಬೋದು, ಅವ್ರಿಗದು ದೇವರು ಪವಿತ್ರವಾದದ್ದು. ಕೇಸರಿನೂ ಪವಿತ್ರನೇ. ಅದ್ರ ಬಗ್ಗೆ ಯಾರು ಮಾತಾಡ್ತಾರೋ ಉತ್ತರ ಕೊಡಿ. ಅದ್ರ ಬಗ್ಗೆ ನಾವು ಅವ್ರಿಗೂ ಕೇಸರಿ ಬಗ್ಗೆ ಯಾರು ಏನ್ ಮಾತಾಡ್ತಾರೆ ಅದು ನಿಮಗೆ ನೀವು ಹೇಳ್ಕೊಡಿ. ನಾವೇನು ಹೇಳಕ್ ಹೋಗೋದಿಲ್ಲ. ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನು ಹೇಳ್ತೀನಿ ಅದಕ್ಕೆ. ಆದರೆ ಅಜಾನ್ ಈಗ ಕೇಸರಿ ಹಾಕೊಳ್ಳೋರು ಯಾರು ಕೇಸರಿ ಆಗ್ತಾ ಇದ್ದಿದ್ದು? ಏನು ಜೀವನದಲ್ಲಿ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ಇದ್ದವನು ಕೇಸರಿ ಹಾಕೊಂಡು ಹೋಗೋನು. ಸರ್ವಸಂಗ ಪರಿತ್ಯಾಗಿ ಅವನು ಕೇಸರಿ ಹಾಕೊಂಡು ನಾವು ಚಿಕ್ಕ ವಯಸ್ಸಲ್ಲಿದ್ದರೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ಕೊಂಡು ಎಲ್ಲ ಬಿಟ್ಟು ಸನ್ಯಾಸಿಯಾಗಿದ್ದಾನೆ ಅಂತ. ಈಗ ನೀವು ಕೇಸರಿ ಹಾಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣದಲ್ಲಿ ಎವ್ರಿಥಿಂಗ್ ಈಸ್ ಫೇರ್, ಆಲ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂದಂಗೆ ಎಲ್ಲ ಬಂದ್ಬಿಡುತ್ತೆ. ಕ್ರಿಟಿಸಿಸಮ್ ಬರುತ್ತೆ, ತಡ್ಕೊಳ್ಳೋ ಶಕ್ತಿ ಬೇಕು. ಅದಕ್ಕೆ ಕೇಸರಿ ಹೊರಗಡೆ ಇದ್ದಿದ್ದು. ಅದಕ್ಕೆ ನದಿ ಮೂಲ, ಋಷಿ ಮೂಲ ಇದನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅಂತ ನಮ್ಮ ಇದರಲ್ಲಿ ಹೇಳೋರು. ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ರಾಜಕಾರಣದಲ್ಲಿ ಕೇಸರಿ ಬೇಕಾಗಿಲ್ಲ, ಅಜಾನ್ ಕೂಡ ಕೇಸರಿ ಬೇಕಾಗಿಲ್ಲ. ಅದು ಅವರು ಸಂವಿಧಾನದಲ್ಲಿ ಅವ್ರವ್ರ ಧರ್ಮ ಪಾಲನೆ ಮಾಡೋಕ್ಕೆ ಎಲ್ಲ ಅವಕಾಶಗಳಿದೆ, ಅವ್ರು ಮಾಡ್ಕೊಂಡು ಹೋಗಬೇಕು. ಅದನ್ನ ಇಟ್ಕೊಂಡು ಅವ್ರು ಪ್ರಾರ್ಥನೆ ಮಾಡಬಾರ್ದು, ಅವ್ರು ಇಂಥ ಮಾಂಸ ತಿನ್ನಬಾರ್ದು, ಇಂಥ ಬಟ್ಟೆ ಹಾಕಬಾರ್ದು. ಯಾರು ನೀವು ಹೇಳಕ್ಕೆ ಯಾರು ಅಂತ